ನಿಜವಾದ ಪ್ರೀತಿ, ಸತ್ಯ ಪ್ರೀತಿ ಒಂದು ನಿಸ್ವಾರ್ಥ, ಶುದ್ಧ ಹಾಗೂ ಗಾಢ ಭಾವನೆ. ಇದು ಒಬ್ಬ ವ್ಯಕ್ತಿಯ ಮೇಲಿನ ನಿಷ್ಠೆ, ಗೌರವ ಮತ್ತು ಆರಾಧನೆಯ ಪ್ರಕಾರವಾಗಿರಬಹುದು. ನಿಜವಾದ ಪ್ರೀತಿಯ ಕೆಲವೇ ಮುಖ್ಯ ಗುಣಲಕ್ಷಣಗಳು. 1. ನಿಸ್ವಾರ್ಥತೆ, ಸ್ವಾರ್ಥವಿಲ್ಲದೆ ಪ್ರಿಯ ವ್ಯಕ್ತಿಯ ಕಲ್ಯಾಣವನ್ನು ಪ್ರಥಮ ಸ್ಥಾನದಲ್ಲಿ ಇಡುವುದು. 2. ನಂಬಿಕೆ ಮತ್ತು ಪ್ರಾಮಾಣಿಕತೆ, ಪರಸ್ಪರ ವಿಶ್ವಾಸ, ನಿಷ್ಠೆ ಮತ್ತು ಸತ್ಯತೆಯಿಂದ ಕೂಡಿರಬೇಕು. 3. ಅವಕಾಶ ಮತ್ತು ಸಹನೆ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಹನೆ ಮತ್ತು ಸಮಯ ನೀಡುವುದು. 4. ಸಂಕಟದಲ್ಲೂ ಅಚಲತೆ, ಸುಖ ದುಃಖಗಳಲ್ಲಿ ಸಹ ಇದ್ದು ಪರಸ್ಪರ ಬೆಂಬಲ ನೀಡುವುದು. 5. ಬದಲಾವಣೆ ಸ್ವೀಕಾರ, ಪ್ರಿಯ ವ್ಯಕ್ತಿಯ ಹಿತಕ್ಕಾಗಿ ಸ್ವತಃ ಬದಲಾವಣೆಗಳಿಗೆ ಸಿದ್ಧರಿರುವುದು. ನಿಜವಾದ ಪ್ರೀತಿ ಮಾನವನ ಭಾವನಾತ್ಮಕ, ಮಾನಸಿಕ ಮತ್ತು ಹೃದಯದ ಆಳವಾದ ಸಂಬಂಧ. ಇದು ಕೇವಲ ಪ್ರೀತಿ ವ್ಯಕ್ತಪಡಿಸುವುದಲ್ಲ, ಅದನ್ನು ನಿರಂತರವಾಗಿ ತೋರ್ಪಡಿಸುವ ಜವಾಬ್ದಾರಿಯೂ ಸಹ ಒಳಗೊಂಡಿರುತ್ತದೆ. ಈ ಭೂಮಿ ಮೇಲೆ ಮೊದಲ ಪ್ರೀತಿ ಯಾರದು ಮತ್ತು ಅದು ಹೇಗಿತ್ತು? ಈ ಭೂಮಿ ಮೇಲೆ ಮೊದಲ ಪ್ರೀತಿ ಬಗ್ಗೆ ನಿಖರವಾದ ದಾಖಲೆಗಳಿಲ್ಲ, ಆದರೆ ಪೌರಾಣಿಕ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ಈ ಪ್ರಶ್ನೆಗೆ ಉತ್ತರಿಸಬಹುದು. 1. ಪೌರಾಣಿಕ ದೃಷ್ಟಿಕೋನ. ಹೆಚ್ಚಿನ ಸಂಸ್ಕೃತಿಗಳಲ್ಲಿ ಪ್ರೀತಿಯ ಪ್ರಾರಂಭವನ್ನು ದೈವಿಕ ಕಥೆಗಳ ಮೂಲಕ ವಿವರಿಸಲಾಗಿದೆ. ಉದಾಹರಣೆಗೆ, ಭಾರತೀಯ ಪೌರಾಣಿಕ ಕಥೆಗಳು, ಶಿವ ಪಾರ್ವತಿ, ರಾಮ ಸೀತಾ ಮತ್ತು ಕೃಷ್ಣ ರಾಧೆಯ ಪ್ರೇಮ ಕಥೆಗಳು ಅತ್ಯಂತ ಜನಪ್ರಿಯ. ಗ್ರೀಕ್ ಪೌರಾಣಿಕತೆ, ಆಫಿಯಸ್ ಮತ್ತು ಯೂರಿಡಸಿಯವರ ಪ್ರೀತಿ, ಕ್ಯೂಪಡ್ ಮತ್ತು ಸೈಕಿಯವರ ಕಥೆ ಪ್ರಾಚೀನ ಪ್ರೇಮದ ಉದಾಹರಣೆಗಳಾಗಿವೆ. 2. ವೈಜ್ಞಾನಿಕ ದೃಷ್ಟಿಕೋನ. ಮನುಷ್ಯ ಪ್ರೀತಿಯನ್ನು ಅನುಭವಿಸಿದ ಮೊದಲ ಕ್ಷಣವನ್ನು ತಿಳಿದುಕೊಳ್ಳಲು ವಿಕಾಸಶಾಸ್ತ್ರ, ಇವಲ್ಯೂಷನರಿ ಬಯಾಲಜಿ ಅನ್ನು ಪರಿಗಣಿಸಬಹುದು. ಪ್ರಾಣಿಗಳಲ್ಲಿ ಸಹ ಸ್ನೇಹ ಮತ್ತು ಸಂಬಂಧಕ್ಕೆ ಸಂಬಂಧಿಸಿದ ಭಾವನೆಗಳು ಇವೆ. ಪ್ರಾರಂಭಿಕ ಮಾನವರು ಕುಟುಂಬ ಹಾಗೂ ಸಮುದಾಯಗಳನ್ನು ನಿರ್ಮಿಸಿದಾಗ ತಾಯಿ ಮಗನ ಪ್ರೀತಿ, ನಂತರ ಜೋಡಿಗಳ ಪ್ರೀತಿ ಬೆಳೆಯಿತು. ಪ್ರೀತಿಯ ಮೂಲಭೂತ ಭಾವನೆ ಆಕ್ಸಿಟೋಸಿನ್ ಹಾರ್ಮೋನ್ನೊಂದಿಗೆ ಸಂಬಂಧಿಸಿದೆ. ಇದು ತಾಯಿ ಮಗನ ಬಾಂಧವ್ಯ, ಸ್ನೇಹ ಮತ್ತು ರೊಮ್ಯಾಂಟಿಕ್ ಲವ್ ಅನ್ನು ಉತ್ತೇಜಿಸುತ್ತದೆ. ಉಪಸಂಹಾರ. ನಾವು ತಿಳಿಯಬಹುದಾದ ಪ್ರಪಂಚದಲ್ಲಿ ಮೊದಲ ಪ್ರೀತಿ ತಾಯಿಯ ಪ್ರೀತಿಯಾಗಿರಬಹುದು. ಆ ತಾಯಿ ದೇವರಾಗಿರಬಹುದು ಅಥವಾ ಹೆತ್ತವಳಾಗಿರಬಹುದು. ಆದರೆ ಪ್ರೀತಿ ಮೂಡುವುದು ನಮ್ಮೊಳಗೆ, ನಾವು ಸುಮ್ಮನೆ ಕೂತು ಪ್ರೀತಿಯಲ್ಲಿ ಇರಬಹುದು, ಅದೇ ಪ್ರೀತಿ.